ಸಮಾವೇಶಕ್ಕೆ ಎಷ್ಟು ಕುರ್ಚಿ ಹಾಕಿದ್ದಾರೆ, ಪೆಂಡಾಲ್ ಖರ್ಚು ಎಷ್ಟಾಗಿದೆ, ಬ್ಯಾನರ್, ಬಂಟಿಂಗ್ಸ್, ಫ್ಲೆಕ್ಸ್, ಊಟದ ವ್ಯವಸ್ಥೆಯ ಲೆಕ್ಕ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಮೈತ್ರಿ ಸಮಾವೇಶದ ಮಾಹಿತಿಯನ್ನ ಚುನಾವಣಾಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಜೆಡಿಎಸ್ ಪರಿವರ್ತನಾ ಮಹಾ ಸಮಾವೇಶದ ವಿಚಾರವಾಗಿ ಚುನಾವಣಾಧಿಕಾರಿಗಳು ಲೆಕ್ಕ ಕಲೆ ಹಾಕ್ತಾ ಇದ್ದಾರೆ, ಮಾಹಿತಿಯನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನ ಬಿಐಇಸಿ ಮೈದಾನದಲ್ಲಿ ಈ ಸಮಾವೇಶ ನಡೆಯುತ್ತೆ. ಹೀಗಾಗಿ ಪ್ರತಿಯೊಂದನ್ನ ಲೆಕ್ಕ ಹಾಕಿ ವಿಡಿಯೋ ಮಾಡ್ತಾ ಇದ್ದಾರೆ ಚುನಾವಣಾಧಿಕಾರಿಗಳು. ಅಂದ್ರೆ ಎಷ್ಟು ಕುರ್ಚಿ ಹಾಕಿದ್ದಾರೆ, ಪೆಂಡಾಲ್ ವ್ಯವಸ್ಥೆ ಎಷ್ಟಿದೆ, ಊಟದ ವ್ಯವಸ್ಥೆಯನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ, ಯಾವ ರೀತಿ ಬಂಟಿಂಗ್ಸ್, ಫ್ಲೆಕ್ಸ್ ಇದೆಲ್ಲವನ್ನ ಕಟ್ಟಿದ್ದಾರೆ, ಎಷ್ಟೆಷ್ಟು ಖರ್ಚಾಗಿದೆ, ಇದೆಲ್ಲವನ್ನ ಪ್ರತಿಯೊಂದನ್ನ ಲೆಕ್ಕ ಹಾಕಿ ವಿಡಿಯೋ ಮಾಡ್ತಾ ಇದ್ದಾರೆ ಚುನಾವಣಾಧಿಕಾರಿಗಳು. ಯಾಕಂದ್ರೆ ಮೈತ್ರಿ ಸರ್ಕಾರ ನಡೆಸ್ತಾ ಇರುವಂತಹ ಈ ದೊಡ್ಡ ಪರಿವರ್ತನಾ ಮಹಾ ಸಮಾವೇಶದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಬಿಐಇಸಿ ಮೈದಾನದಲ್ಲಿ ಈ ಸಮಾವೇಶ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಕುರ್ಚಿ ಎಷ್ಟು ಹಾಕಿದ್ದಾರೆ, ಪೆಂಡಾಲ್ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಬ್ಯಾನರ್, ಊಟದ ವ್ಯವಸ್ಥೆಯ ಲೆಕ್ಕವನ್ನ ಕಲೆ ಹಾಕ್ತಾ ಇದ್ದಾರೆ ಚುನಾವಣಾಧಿಕಾರಿಗಳು. ಜೊತೆಗೆ ಅಲ್ಲಿ ನೋಡ್ತಾ ಇದ್ದೀವಿ ನಾವು ಬಂಟಿಂಗ್, ಫ್ಲೆಕ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ರಾರಾಜಿಸ್ತಾ ಇದೆ. ಜೊತೆಗೆ ಕುರ್ಚಿಗಳನ್ನ ಎಷ್ಟು ಹಾಕಿದ್ದಾರೆ, ಊಟದ ವ್ಯವಸ್ಥೆಯನ್ನ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ವಿಡಿಯೋ ಸಮೇತವಾಗಿ ಚುನಾವಣಾಧಿಕಾರಿಗಳು ಲೆಕ್ಕವನ್ನ ಹಾಕ್ತಾ ಇದ್ದಾರೆ, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಆರಂಭ ಆಗತ್ತೆ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಈ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾರೆ. ಈಗಾಗಲೇ ಕುರ್ಚಿಯ ವ್ಯವಸ್ಥೆಯನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ವೇದಿಕೆ ಮೇಲೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸುಮಾರು 50ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳುವಂತ ವ್ಯವಸ್ಥೆಯನ್ನ ವೇದಿಕೆ ಮೇಲೆ ಮಾಡಲಾಗಿದೆ. ಇನ್ನು ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆಗಳು ಇರೋದ್ರಿಂದ ಎಲ್ಲ ಆಸನದ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ. ಬೆಂಗಳೂರಿನ ಬಿಐಇಸಿ ಮೈದಾನದಲ್ಲಿ ಈ ಬೃಹತ್ ಸಮಾವೇಶ ನಡೆಯುತ್ತೆ. ಮೈತ್ರಿ ಸರ್ಕಾರದ ಈ ಸಮಾವೇಶಕ್ಕೆ ಅನೇಕ ಮಂದಿ ಬರಲಿದ್ದಾರೆ. ಇವರಿಗೆ ಊಟದ ವ್ಯವಸ್ಥೆ ಇರಬಹುದು, ಕುರ್ಚಿಯ ವ್ಯವಸ್ಥೆ ಇರಬಹುದು, ಎಷ್ಟು ಕುರ್ಚಿ ಹಾಕಿದ್ದಾರೆ, ಪೆಂಡಾಲ್ ವ್ಯವಸ್ಥೆಯನ್ನ ಹೇಗೆ ಮಾಡಿದ್ದಾರೆ, ಹಾಗೆ ಬ್ಯಾನರ್ ಆಗಿರ್ಬೋದು, ಫ್ಲೆಕ್ಸ್ ಆಗಿರ್ಬೋದು, ಬಂಟಿಂಗ್ಸ್ ವ್ಯವಸ್ಥೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ಚುನಾವಣಾಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ನೀವು ನಿಮ್ಮ ನ್ಯೂಸ್ 18 ಕನ್ನಡದ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಸಜ್ಜಾಗಿದೆ ಮೈದಾನ ಬೃಹತ್ ಸಮಾವೇಶಕ್ಕೆ ಅನ್ನೋದನ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಹಾಗೇನೆ ರಮೇಶ್ ಹಿರೇಜಂಬೂರ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಮುನಿರಾಜು, ಈಗ ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಆರಂಭ ಆಗತ್ತೆ. ಈಗ ಜನಾರ್ದನ್ ಹೆಬ್ಬಾರನ್ನ ನಂತರದಲ್ಲಿ ಮಾತನಾಡಿಸೋಣ. ಮೊದಲಿಗೆ ಮುನಿರಾಜು ತಮ್ಮನ್ನ ಮಾತಾಡಿಸೋದಾದ್ರೆ, ಈಗ ಮೈದಾನದ ಅಕ್ಕಪಕ್ಕದಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗಿದೆ ಅಂತ ಕೇಳ್ತಾ ಇದ್ದೀವಿ. ಸೊ ಅಲ್ಲಿನ ಸ್ಥಿತಿಗತಿಗಳಿಗೆ ಹೇಗೆ ಕಂಡು ಬರ್ತಾ ಇದೆ? ಪ್ರತಿಮಾ, ಈಗಾಗಲೇ ಇನ್ನು ಸಮಾವೇಶ ಆರಂಭಕ್ಕೆ ಕೆಲವೇ ಕ್ಷಣಗಳು ಅಷ್ಟೇ ಬಾಕಿ ಇದೆ. ಸುಮಾರು 4:50ಕ್ಕೆ ಸಮಾವೇಶ ಶುರುವಾಗುತ್ತೆ. ಈಗ ಅದಕ್ಕಾಗಿ ಒಂದು ಬಿಎಐಸಿ ಮೈದಾನ ಸಂಪೂರ್ಣವಾಗಿ ಸಜ್ಜಾಗಿದೆ. ಮತ್ತೆ ಪೊಲೀಸರು ಸಹ ಇಲ್ಲಿ ಒಂದು ಸಂಪೂರ್ಣವಾದ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡ್ಕೊಂಡಿದ್ದಾರೆ. ಏನು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಒಂದು ಬೃಹತ್ ಸಮಾವೇಶ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ವತಿಯಿಂದ ನಡೀತಾ ಇರೋದ್ರಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಸಹ ಸಾಕಷ್ಟು ಉಂಟಾಗುತ್ತೆ. ಮತ್ತೆ ಅದಕ್ಕೋಸ್ಕರ ಈಗ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ಸಮಾವೇಶಕ್ಕೆ ಇನ್ನೂ 1 ಗಂಟೆ ಇರುವಾಗಲೇ ಇಲ್ಲಿ ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರು ಬರ್ತಾ ಇರೋದ್ರಿಂದ ಟ್ರಾಫಿಕ್ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ಈಗ ನಾವು ನೋಡ್ತಾ ಇದ್ದೀವಿ, ಏನು ತುಮಕೂರು ಮತ್ತೆ ನೆಲಮಂಗಲ ಕಡೆಯಿಂದ ಬರುವಂತ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಈಗಾಗಲೇ ವಾಹನ ಸವಾರರ ಸಂಖ್ಯೆ ಹೆಚ್ಚಾಗಿದೆ. ಮತ್ತೆ ಇಲ್ಲಿ ಜನ ಸಹ ಸಾಗರದಂತೆ ಸಮಾವೇಶಕ್ಕೆ ಬರ್ತಾ ಇರೋದ್ರಿಂದ ಇಲ್ಲಿ ಸಂಚಾರವನ್ನು ತಡೆ ಹಿಡಿದು ಸಾರ್ವಜನಿಕರಿಗೆ ಹೋಗೋದಕ್ಕೂ ಸಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಜನ ಒಂದು ಇಲ್ಲಿ ಹರಿದು ಬರ್ತಾ ಇರುವಂಥದ್ದು, ಅವರನ್ನ ಈಸಿಯಾಗಿ ಸಮಾವೇಶಕ್ಕೆ ಹೋಗೋದಕ್ಕೆ ಅನುವು ಮಾಡಿಕೊಡ್ಬೇಕು. ಮತ್ತೆ ಅದೇ ರೀತಿ ಸಂಚಾರಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಆದ್ರಿಂದ ಟ್ರಾಫಿಕ್ ಪೊಲೀಸರು ಸಹ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ. ನಾವು ನೋಡ್ಬೋದು, ಏನು ಒಂದು ಬದಿಯ ರಸ್ತೆ ಏನಿದೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮತ್ತೆ ಎಲ್ಲರೂ ಸಹ ಇಲ್ಲಿ ಟ್ರಾಫಿಕ್ ಅನ್ನ ಈಸಿಯಾಗಿ ಕ್ಲಿಯರ್ ಮಾಡಿ ಇಲ್ಲಿ ಸಂಚಾರಕ್ಕೂ ಸಹ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ಪೊಲೀಸರು ಸುಮಾರು ಒಂದು 500ಕ್ಕೂ ಹೆಚ್ಚು ಟ್ರಾಫಿಕ್ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು.
ಮತ್ತೆ ಇಲ್ಲಿನ ಭದ್ರತೆಗೂ ಸಹ ಸುಮಾರು 1,500 ಸಂಖ್ಯೆಯಷ್ಟು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಇವತ್ತು JDS ಕಾಂಗ್ರೆಸ್ ಸಮಾವೇಶ ನಡೆಯುತ್ತೆ ಏನು ಈ ಒಂದು BAIC ಮೈದಾನದಲ್ಲಿ. ಇದರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೊಲೀಸರು ಮುಂದಾಗಿರುವಂತದ್ದು. ಪ್ರತಿಮಾ. ಓಕೆ, ಇನ್ನು ಜನಾರ್ದನ್ ಹೆಬ್ಬಾರ್ ಸಮಾವೇಶ ಎಷ್ಟು ಹೊತ್ತಿಗೆ ಆರಂಭ ಆಗಬಹುದು, ಸದ್ಯಕ್ಕೆ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ, ಹಾಗೇನೆ ಈಗ ಚುನಾವಣಾಧಿಕಾರಿಗಳು ಪ್ರತಿಯೊಂದನ್ನು ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ ವಿಡಿಯೋ ಸಮೇತವಾಗಿ. ಯಾವ ರೀತಿ ಇದೆ ಅಲ್ಲಿನ ಸದ್ಯದ ಸಿಚುವೇಶನ್ ಈಗ? ಪ್ರತಿಮಾ, ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾನೀಗ ವೇದಿಕೆ ಎದುರುಗಡೆಯಲ್ಲೇ ಇದ್ದೀನಿ. ಸಮಾವೇಶ ಸಿದ್ಧತೆ ಸಂಪೂರ್ಣವಾಗಿ ನಡೀತಾ ಇದೆ. ಇನ್ನು ಚುನಾವಣಾಧಿಕಾರಿಗಳು ಸಹಿತ ಎಲ್ಲಾ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟು ಆಸನಗಳನ್ನು ಹಾಕಿದ್ದಾರೆ, ಎಷ್ಟು ಫ್ಲಾಗ್ ಅನ್ನು ಹಾಕಿದ್ದಾರೆ, ಸ್ಟೇಜ್ ಎಷ್ಟು ವಿಸ್ತೀರ್ಣದಲ್ಲಿದೆ, ಎಷ್ಟು ಖರ್ಚು ಬರುತ್ತೆ ಇದಕ್ಕೆ, ಮತ್ತು LED ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು ಒಂದು 10 LED ಗಳನ್ನು ಹಾಕಲಾಗಿದೆ, ದೊಡ್ಡ ದೊಡ್ಡ ಫ್ಲೆಕ್ಸ್ ಅನ್ನು ಹಾಕಲಾಗಿದೆ. ಇದಕ್ಕೆಲ್ಲ ಎಷ್ಟು ಖರ್ಚು ಬರುತ್ತೆ, ಯಾಕಂದ್ರೆ ಚುನಾವಣಾ ಆಯೋಗ ಪ್ರತಿಯೊಂದನ್ನು ಕೂಡ ಲೆಕ್ಕ ಇಡುತ್ತೆ. ಇಲ್ಲಿ ಎಷ್ಟು ಚೇರ್ಗಳನ್ನು ಹಾಕಿದ್ದಾರೆ, ಎಷ್ಟು ಆಸನಗಳನ್ನು ಹಾಕಿದ್ದಾರೆ, ಮತ್ತು ಇಲ್ಲಿ ಉಳಿದಂತ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ, ಅದಕ್ಕೆಲ್ಲದಕ್ಕೂ ಎಷ್ಟು ಖರ್ಚಾಗಿದೆ ಎಲ್ಲವನ್ನು ಕೂಡ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾಕಂದ್ರೆ ಸುಮಾರು 1.5 ಲಕ್ಷದಷ್ಟು ಚೇರ್ಗಳನ್ನ ಹಾಕಲಾಗಿದೆ. ಅಲ್ಲಿ ಪಕ್ಕದಲ್ಲಿ ಹೆಲಿಪ್ಯಾಡ್ ಕೂಡ ಇದೆ. ಅಲ್ಲಿವರೆಗೂ ಸಹಿತ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಕಾರಣಕ್ಕಾಗಿ ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಿಕೊಂಡು ಇಲ್ಲಿ ಎಷ್ಟು ಖರ್ಚಾಗಿದೆ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾ ಇದೆ. ಏನು ಸಮಾವೇಶ ಆರಂಭವಾಗುವಂತ ವಿಚಾರವನ್ನು ನೋಡಿದ್ರೆ ಸುಮಾರು 4:30-5 ಗಂಟೆ ಒಳಗಡೆ ಆರಂಭ ಮಾಡಲೇಬೇಕಾಗಿದೆ. ಯಾಕಂದ್ರೆ JDS ಹಾಗೂ ಕಾಂಗ್ರೆಸ್ ಮೈತ್ರಿಯಾಗಿ ಇಲ್ಲಿ ಇರುವಂತಹ ಸರ್ಕಾರ ಅವರಿಬ್ಬರು ಜಂಟಿಯಾಗಿ ಸಮಾವೇಶನ ಮಾಡ್ತಾ ಇದ್ದಾರೆ. ಈ ಸಮಾವೇಶದಲ್ಲಿ JDS ನವರು ಕೂಡ ಪಾಲ್ಗೊಳ್ತಾ ಇರುವಂತ ಹಿನ್ನೆಲೆ, ಅದರಲ್ಲೂ ಪ್ರಮುಖವಾಗಿ ರೇವಣ್ಣ ಅವರು ಪಾಲ್ಗೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ 5 ಗಂಟೆಗೆ ರಾಹು ಕಾಲ ಶುರುವಾಗುತ್ತೆ. ಅಷ್ಟರ ಒಳಗಡೆ ಸಮಾವೇಶ ಆರಂಭ ಮಾಡಲೇಬೇಕು. ಯಾಕಂದ್ರೆ ಆ ನಂತರದಲ್ಲಿ ಆರಂಭ ಮಾಡಬೇಕಂದ್ರೆ 6:30ವರೆಗೆ ರಾಹು ಕಾಲ ಇರುತ್ತೆ. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಸುಮಾರು ಒಂದು 5:15 ಅಷ್ಟೊತ್ತಿಗೆ ಬರ್ತಾರೆ. ಅಷ್ಟರ ಒಳಗಡೆ ಸಮಾವೇಶ ಆರಂಭ ಆಗ್ಬಿಡುತ್ತೆ. ಯಾಕಂದ್ರೆ 5 ಗಂಟೆ ರಾಹು ಕಾಲ ಆರಂಭ ಆಗುವಂತ ಹಿನ್ನೆಲೆಯಲ್ಲಿ 5 ಗಂಟೆ ಒಳಗಡೆ ಸಮಾವೇಶ ಆರಂಭ ಆಗುತ್ತೆ. ಆ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಸಮಾವೇಶದಲ್ಲಿ ಜಾಯಿನ್ ಆಗ್ತಾರೆ. ಅಲ್ಲಿವರೆಗೆ ಸಮಾವೇಶ ಆರಂಭ ಆಗಿರುತ್ತೆ. ಸಾಕಷ್ಟು ಜನ ಬರೋ ನಿರೀಕ್ಷೆ ಇದೆ. ಆದ್ರೆ ಸಾಕಷ್ಟು ಬಿಸಿಲಿರುವಂತಹ ಹಿನ್ನೆಲೆಯಲ್ಲಿ ಜನರು ಇನ್ನೂ ಕೂಡ ಒಳಗಡೆ ಬಂದು ರೀಚ್ ಆಗಿಲ್ಲ, ನಿಧಾನವಾಗಿ ಬರ್ತಾ ಇದ್ದಾರೆ. ಪ್ರತಿಮಾ, ಧನ್ಯವಾದ ಜನಾರ್ದನ್ ಹೆಬ್ಬಾರ್. ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಮುಂಭಾಗ ಹೋಗಿ ಅಲ್ಲಿ